ನಾಪತ್ತೆ ಕಥೆ ಕಟ್ಟಿ ಲವ್ವರ್ ಜೊತೆ ಪರಾರಿ ಪ್ರಕರಣ. ಹಾಸನಕ್ಕೆ ಪ್ರಿಯಾಂಕಾಳನ್ನ ಪೊಲೀಸರು ಕರೆತಂದಿದ್ದಾರೆ. ಸಾಂತ್ವನ ಕೇಂದ್ರದಿಂದ ಹಾಸನ ಡಿವೈಎಸ್ಪಿ ಕಚೇರಿಗೆ ಶಿಫ್ಟ್. ಪ್ರಿಯಾಂಕಾ ಕರೆತರೋಕ್ಕೂ ಮುನ್ನ ಡೇವಿಡ್ನನ್ನ ಪೊಲೀಸರು ಕರೆತಂದಿದ್ದಾರೆ. ಪ್ರಿಯಾಂಕಾ ಮತ್ತು ಡೇವಿಡ್ ವಿಚಾರಣೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಆರಂಭದಲ್ಲಿ ಈ ಒಂದು ಘಟನೆಯನ್ನು ನೋಡಿದಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಆತಂಕಕ್ಕೊಳಗಾಗಿದ್ರು. ಮಹಿಳೆಗೆ ಇಂತಹ ಪರಿಸ್ಥಿತಿ ಬಂದೊದಗ್ತಲ್ಲ ಅಂತ ಮರುಗಿದವರೇ ಜಾಸ್ತಿ. ಅದಾದ್ಮೇಲೆ ಈ ಪ್ರಕರಣದ ಅಸಲಿಯತ್ತು ಬೆಳಕಿಗೆ ಬರ್ತಾ ಇದ್ದ ಹಾಗೆ ಹೀಗೂ ನಡೆಯುತ್ತಾ ಅಂತ ಹೇಳಿ ಜನರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಪ್ರಿಯಾಂಕಾ ಯಾವ ರೀತಿಯಾಗಿ ಇಲ್ಲಿ ದೊಡ್ಡ ಬಲೆಯನ್ನೇ ಹೆಣೆದಿದ್ಲು ಅನ್ನೋದು ಗೊತ್ತಾಗಿದೆ. ನಾಪತ್ತೆ ಕಥೆ ಕಟ್ಟಿ ಲವರ್ ಜೊತೆ ಮಹಿಳೆ ಪರಾರಿ ಪ್ರಕರಣ. ಫ್ಯಾಕ್ಟರಿಯಲ್ಲಿ ಪ್ರಿಯಾಂಕಾ ಮತ್ತು ಡೇವಿಡ್ ಪ್ರೇಮ್ ಕಹಾನಿ ಅರಳಿತ್ತು. ಪ್ರಿಯಾಂಕಾ ಮತ್ತು ಡೇವಿಡ್ ಒಂದೇ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಹಾಸನದಲ್ಲಿ ಪ್ರಕರಣದ ಬಗ್ಗೆ ಎಸ್ಪಿ ಶುಭನ್ವಿತಾ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇಬ್ರು ಒಂದೇ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಇಬ್ಬರಿಗೂ ಮದುವೆ ಆಗಿದ್ರು ಕೂಡ ಇಬ್ಬರ ನಡುವೆ ಸಂಬಂಧ ಇತ್ತು. ಗಂಡನನ್ನ ಬಿಟ್ಟು ಪ್ರಿಯಾಂಕಾ ಪ್ರಿಯಕರನ ಜೊತೆ ವಾಸ ಮಾಡ್ತಾ ಇದ್ರು. ಪ್ರಿಯಾಂಕಾ ಮತ್ತೊಂದು ಫೋನ್ ಅನ್ನ ಬಳಸ್ತಾ ಇದ್ರು. ಇದು ಘಟನೆಗೆ ಸಂಬಂಧಪಟ್ಟಂತೆ ಎಸ್ಪಿ ಅವರು ಕೊಟ್ಟಿರುವ ಮಾಹಿತಿ. ಹಾಸನ್ ರೂರಲ್ ಪೊಲೀಸ್ ಸ್ಟೇಷನ್ ಜುರಿಸ್ಡಿಕ್ಷನ್ ಅಲ್ಲಿ ಒಂದು ಕಲ್ಕೆರೆ ಅಂತ ಇದೆ. ಅದರಲ್ಲಿ ದಾರಿ ಮೇಲೆ ಅವರದು ಬಟ್ಟೆ, ಸ್ಲಿಪ್ಪರ್ ಮತ್ತೆ ವ್ಯಾನಿಟಿ ಬ್ಯಾಗ್ 3 ಕಡೆ ಸಿಕ್ಕಿತ್ತು. ಕಾಲ್ ಡೀಟೇಲ್ಸ್ ನೋಡುವಾಗ ಅವರು 7:59 PM ಗೆ ಅವರ ತಾಯಿ ಜೊತೆ ಮಾತಾಡಿದ್ದಾರೆ. 12 ಫೆಬ್ರವರಿ 2026 ರಂದು ಮುಂಚೆ ಅವರು ತಾಯಿ ಜೊತೆ ಮಾತಾಡಿದ್ದಾರೆ 7:59 PM ಗೆ. ಆಮೇಲೆ 8:07 PM ಅವರು ಅವರ ಚಿಕ್ಕಮ್ಮ ಜೊತೆ ಮಾತಾಡಿದ್ದಾರೆ. ಅದಾದ ನಂತರ 8:12 PM ಗೆ ಫೋನ್ ಸ್ವಿಚ್ ಆಫ್ ಆಗಿತ್ತು. 12 ಫೆಬ್ರವರಿಗೆ 13 ಫೆಬ್ರವರಿ FIR ರಿಜಿಸ್ಟರ್ ಆಗಿದೆ. ಈ ಎಲ್ಲ ಡೀಟೇಲ್ಸ್ ತಗೊಂಡು ನಾವು ತನಿಖಾ ಸ್ಟಾರ್ಟ್ ಮಾಡಿದೀವಿ. ಸ್ಪೆಷಲ್ ಟೀಮ್ಸ್ ಫಾರ್ಮ್ ಮಾಡಿದೀವಿ. ಕಾಲ್ ಡೀಟೇಲ್ಸ್ ಮತ್ತೆ CCTV ನೋಡುವಾಗ ನಮಗೆ ಕೆಲವು ಕ್ಲೂಸ್ ಸಿಕ್ಕಿತ್ತು. ಆ ಕ್ಲೂಸ್ ಮೇಲೆ ವರ್ಕೌಟ್ ಮಾಡಿಕೊಂಡು ನಾವು ಕುಣಿಗಲ್ಗೆ ಒಂದು ಟೀಮ್ ಕಳಿಸಿದೀವಿ. ಅಲ್ಲಿ ನಮಗೆ ಅವರು ಸಿಕ್ಕಿದ್ದಾರೆ, ಅವರು ಸುರಕ್ಷಿತಿದ್ದಾರೆ, ಬದುಕಿದ್ದಾರೆ. ಅವರಿಗೆ ರಿಕವರ್ ಮಾಡಿಕೊಂಡು ನಾವು ಇಲ್ಲಿ ವಾಪಸ್ ಬಂದಿದ್ದೀವಿ. ಈಗ ಎನ್ಕ್ವೈರಿ ನಡೀತಾ ಇದೆ. ಪ್ರೈಮರಿ ಮಾಹಿತಿ ಪ್ರಕಾರ ಗಂಡನ ಜೊತೆಗೆ ಇರಕ್ಕೆ ಅವರಿಗೆ ಇಷ್ಟ ಇರಲಿಲ್ಲ. ಬೇರೆಯವರ ಜೊತೆಗೆ ಸಂಸಾರ ಮಾಡಲಿಕ್ಕೆ ಅವರದು ಪ್ರೈಮರಿ ಮಾಹಿತಿ ಪ್ರಕಾರ ಪ್ಲಾನ್ ಇತ್ತು. ಅದಕ್ಕೆ ಈ ಥರ ಅವರು ಮಾಡಿದ್ದಾರೆ.